ಗಾಯ್ಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ಇವತ್ತು ನಾನು ಈ ಥರ ರೆಡಿ ಆಗಿದ್ದೀನಿ, ಫುಲ್ ಫಾರ್ಮಲ್ಲಿದ್ದೀನಿ. ಏನಕ್ಕೆ ಅಂತ ಅಂದರೆ ಇವತ್ತು ಶ್ರಾವಣ ಶನಿವಾರ, ಏನೋ ಪಡಿ ಬೇಡಬೇಕಂತೆ. ಅಮ್ಮ ಏನು ಹೇಳಮ್ಮ ಪಡಿ ಅಂತ ಅಂದ್ರೆ, ಪಡಿಯಿಂದ ಮಂದೇವ್ರ ವಾರ ಅಂತ ಶ್ರಾವಣ ಮಾಸದಲ್ಲಿ 4 ಶನಿವಾರನೂ ಅದೇ ನಮ್ಮ ಮನೆಗಳಿಗೆ ಹೋಗಿ ನಮ್ಮ ಮಂದೇವ್ರ ಹೆಸರು ಹೇಳಿ ಏನ್ ಕೊಡ್ತಾರೆ ಅಕ್ಕಿನೇ ಇಸ್ಕೊಂಬರ್ಬೇಕಾ? ಅಕ್ಕಿ ಎಲ್ಲಾರು ಅಕ್ಕಿನೇ ಕೊಡೋದು. ಎಲ್ಲಾರು ಈ ಶ್ರಾವಣ ಮಾಸದಲ್ಲಿ 4 ವಾರನು ಎಲ್ಲಾರು ಅವ್ರವ್ರ ಮನೆಯಿಂದ ಬಂದು ಅವ್ರ ಮಂದೇವ್ರ ಹೆಸರು ಹೇಳಿ ನೀ ಏನ್ ಮಾಡ್ತೀಯ? ನಾನು ತಂಬಿಟ್ಟು ಮಾಡ್ತೀನಿ. ನಾನು ತಿನ್ನಲ್ವಲ್ಲ, ಅದಕ್ಕೆ ನಂಗೆ ಗೊತ್ತಿಲ್ಲ. ಬನ್ನಿ ಬರಮ್ಮ. ಇಲ್ಲಿ ಈ ತರ ಹಿಂಗ್ ಪಾತ್ರೆ ತಗೊಂಡು ಹೋಗಿ ನಾವು ಇದು ಮಾಡ್ತೀವಿ. ನಮ್ಮವ್ರ ಮನೆ ಇರೋದೇ 10 ಮನೆ ನಮ್ಮವ್ರದ್ದು ಇರೋದು. ನಾವು ಈ ಟೈಮಲ್ಲಿ ಆದ್ರೆ ನಾನು ಫ್ರೀ ಇದ್ದೀನಿ ಅಂತ ಹೋಗ್ತೀನಿ. ಸ್ಕೂಲು ಇದೇ ಟೈಮಲ್ಲೆಲ್ಲ ಹೋಗ್ತಾನೆ ಇರಲಿಲ್ಲ. ಇಲ್ಲಿ ಹಿಂದೆ ಆಂಟಿ ಮನೆ, ಮುಂದೆ ಆಂಟಿ ಮನೆ ಕ್ಲೋಸ್, ಇನ್ನೆಲ್ಲೋ ಹೋಗ್ತಾನೆ ಇರಲಿಲ್ಲ. ಬರೀ ಇದೆಲ್ಲ ಮುಗಿಸ್ಬಿಟ್ಟು ಬರ್ತೀನಿ ನಾನು. ಹೆಂಗ್ ಕಾಣ್ತಾ ಇದ್ದೀನಿ? ಇದಿಟ್ಟಿರೋದು ಹೆಂಗಿದೆ? ದೊಡ್ಡದಾಗಿ ಇಟ್ಕೋಬೇಕಾಯ್ತು. ಈಗ ಚೆನ್ನಾಗಿ ಕಾಣ್ತಿಲ್ವಾ? ಚೆನ್ನಾಗಿದೆ, ಸಾಕು ಅಡು. ಗೈಸ್, ಎಲ್ಲ ಕಡೆ ಮುಗಿಸಿ ಎಲ್ಲರ ಮನೆಗೂ ಹೋಗ್ಬಿಟ್ಟು ಬಂದಿದ್ದೀನಿ. ಸೊ ಈಗ ಮತ್ತೆ ನಾನು ರೆಡಿಯಾಗಿ ತಿಂಡಿ ತಿಂದು ನಾನು ಅರ್ಕಲ್ಗೂಡ್ಗೆ ಹೋಗಬೇಕು. ಏನಕ್ಕೆ ಅಂತ ಅಂದರೆ ಅಪ್ಪಂಗೆ ಇವತ್ತು ಕೆಲಸ ಇದೆ. ಸೊ ನಾನು ಹೋಗ್ತಾ ಇದ್ದೀನಿ ಅಲ್ಲಿಗೆ. ಬನ್ನಿ ರೆಡಿ ಆಗ್ಬಿಟ್ಟು ಅಲ್ಲಿಗೆ ಹೋಗೋಣ. ಗೈಸ್, ಬ್ಯಾಟಿಂಗ್ ನಡೀತಾ ಇದೆ. ರೊಟ್ಟಿ, ಬದನೆಕಾಯಿ ಗೊಜ್ಜು. ಗೈಸ್, ಟೀ. ನನ್ನ ಬ್ಲಾಗಲ್ಲಿ ಏನಿರುತ್ತೋ ಬಿಡುತ್ತೋ ಟೀ ಅದೇ ಟೀ ಕಂಡೆ ಇಲ್ಲ ಅಂತ ಟೀನೇ ತೋರಿಸ್ತಾನೆ ಅಂತ. ಬೇಕಾದ್ರೆ ಚಪ್ಪಲಿ ಹೊಡ್ಸ್ಕೊಂಡ್ಬಿಡ್ತೀನಿ. ಬಡಿಯಾ ಏನಪ್ಪ ಮಗ, ಬರೀ ಬ್ಲಾಗಲ್ಲಿ ಏನೂ ಇರಲ್ವಲ್ರಿ ಒಂದು, ಬರೀ ಟೀ ತೋರಿಸ್ತಾರೆ. ನಿಜ ಹಂಗೆ ಆಗಿದೆ. ನನಗೆ ಇನ್ನೇನು ಕೆಲಸ ಇಲ್ವಲ್ಲ ಈಗ ರಜದಲ್ಲಿ. ತಿನ್ನು, ಫೋನ್ ನೋಡು, ಇಲ್ಲ ಟಿವಿ ನೋಡು, ಮಲ್ಕ. ಟೀ ಕೊಡ್ತಾರೆ, ಟೀ ಕುಡಿ, ಮಲ್ಕ, ಸುತ್ತು. ಈಗ ಅರ್ಕಲ್ಗೂಡ್ಗೆ ಹೋಗ್ಬೇಕು. ಈಗ ಒಂದು ಗಾಡಿ ತಗೊಂಡು ಕೊಟ್ಬಿಟ್ಟು ಇನ್ನೊಂದು ಗಾಡಿ ನಾನು ಆ ಕಡೆಯಿಂದ ತರಬೇಕು. ಇಷ್ಟೇ ಕೆಲಸ ನಂದು. ಇಷ್ಟೇ ಈ 2 ತಿಂಗಳು ರಜದಲ್ಲಿ ನನ್ನ ದಿನಚರಿ ಬರೀ ಇಷ್ಟೇ ಆಗೋಗಿದೆ. ಬನ್ನಿ ಟೀ ಕೊಡ್ಬಿಟ್ಟು ಹೊರಡೋಣ. ಬರೀ ಇಂಥದೆಯಾ ಅಮ್ಮ, ನಿನಗೆ ಇಷ್ಟ ಇಲ್ಲ ಅಂದ್ರೆ ಮಾಡ್ಕೊಡ್ಬೇಡ. ಇಲ್ಲ ಕಣೋ ನನ್ಗಾಗಲ್ಲ, ಮಾಡ್ಕೊಡಲ್ಲ ಅಂತ ಅಂದ್ಬಿಡು. ಗೈಸ್, 1 ಕಾಳು ಸಕ್ಕರೆ ಹಾಕಿಲ್ಲ ಅದಕ್ಕೆ. ಅಪ್ಪ, ಸಿರಪ್ಪೇ ಕುಡ್ಕೊಂಬಿಡ್ತೀನಿ ಬಿಡು. ಅತ್ಲ ಯಾವ್ದಾದ್ರು ಸಿರಪ್ ಇದ್ರೆ ಕುಡ್ಕತೀನಿ. 1 ಕಾಳು ಸಕ್ಕರೆ ಇಲ್ಲ ಅದ್ರಲ್ಲಿ. ಈಗಲ್ಲಿ ಕುಡಿದ್ರೆ ಅವಾಗ ಹೇಳ್ತಾ ಇದಾರೆ ಸಕ್ಕರೆ ಇಲ್ಲ ಅಂತ. ನಿಂಗೆ ಇಷ್ಟ ಇಲ್ವಾ ಅಮ್ಮ ಮಾಡಕ್ಕೆ? ನೀನೇ ಮಾಡ್ಕೊ. ನಾನು ಮಾಡ್ಕೊಳಲ್ಲ, ನೀನೇ ಮಾಡ್ಕ. ನೆನ್ಪಿಸ್ತೀನಿ ಮಾಡುವಾಗ ಸಕ್ಕರೆ ಹಾಕು ಅಂತ. ಯಾಕೆ ಹಿಂಗ ಅಯ್ಯೋ ಅನ್ನಿಸ್ತೀರಾ ಅಮ್ಮ? ಓಕೆ, ಏನು ಸ್ಯಾಟಿಸ್ಫೈ ಆಗ್ಲಿಲ್ಲ ನೀನ್ ಕೊಟ್ಟಿದ್ದ ಟೀಯಲ್ಲಿ. ಬಿಸಿ ಅಲ್ಲ, ಏನೋ ಒಂಥರ ಹಿಂಸೆ ಇದೆ. ಹಿಂಸೆ ಅದೇ ಟೀಗೆ ಹಿಂಸೆ ಆಗಿದೆ ನೀನ್ ಹಿಂಗ್ ಮಾಡಿರೋದ್ ನೋಡಿ. ಗೈಸ್, ನಮ್ಮಮ್ಮ ನನ್ನನ್ನ ಕೆಲಸ ಮಾಡಿಸ್ಬಿಟ್ಟು ನನ್ನ ಪ್ಯಾಂಟ್ನೆಲ್ಲ ಕೊಳೆ ಮಾಡಿಸಿದ್ದಾರೆ. ಅಮ್ಮ ತಗೊಳಮ್ಮ ಇದು. ಅದಕ್ಕೆ ಮತ್ತೆ ಗುರು, ನಾನು ಹೊರಟಿದ್ದು ಎಷ್ಟು ಹೊತ್ತಾಯ್ತು ಗೊತ್ತಾ? ಹೊರಟೆ ತುಂಬಾ ಹೊತ್ತಾಯ್ತು. ನಮ್ಮ ಅಮ್ಮ ಸುಮ್ಮನೆ ನನ್ನ ಕೆಲಸ ಮಾಡು ಅದು ಇದು ಅಂತ ಅಂದ್ಬಿಟ್ಟು ಕೆಲಸ ಮಾಡಿಸ್ಕೊಂಡು ಈಗ ಇದು ಮಾಡ್ತಾ ಇದಾರೆ. ಈಗ ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಗಾಡಿ ಕೀಯಲ್ಲಿ ತೆಗಿಕೊಂಡು ಹೋಯ್ತಾ ಅಂತ ಗಾಡಿ ಕೀ ಏನಾದ್ರು ಜೋಬಲ್ಲಿ. ಬನ್ನಿ ಈಗ ಗಾಡಿ ಕೇ ಹುಡುಕ್ಬೇಕು. ಅಲ್ಲಿ ಇದೆಯೋ ಏನೋ ಗೊತ್ತಿಲ್ಲ. ಇಲ್ಲ ಕಣಮ್ಮ ಗಾಡಿಲೂನು. ಬನ್ನಿ ಹುಡ್ಕೊಂಡು ಹೊರಡೋಣ.
ಟೈಮ್ ವೇಸ್ಟ್ ಮಾಡೋದು ಬೇಡ, ನಾನು ಮತ್ತೆ ಬೇಗ ಬರಬೇಕು ಅದಕ್ಕೆ. ಗೈಸ್ ಆ್ಯಕ್ಚುಲಿ ಈಗ ಫ್ರೀ ಆಗಿದ್ದೀನಿ. ಅಂದರೆ ಈಗ ಫ್ರೀ ಅದೇ ಅಂತ ಅಂದರೆ ಅರ್ಕಲ್ಗೂಡಿಂದ ಮನೆಗೆ ಹೋಗ್ತಾ ಇದ್ದೀನಿ ನಾನು ಮತ್ತೆ. ಯಾಕೆಂದರೆ ಲಗೇಜ್ ಇದೆ, ಅದನ್ನೆಲ್ಲ ನಾನು ಮತ್ತೆ ಮನೆಗೆ ತಗೊಂಡೋಗಿ ಡಂಪ್ ಮಾಡಿ ಮತ್ತೆ ನಾನು ಅರ್ಕಲ್ಗೂಡಿಗೆ ಬರಬೇಕು. ಸೊ ಅಲ್ಲಿ ಹೋಗಿ ಬರೀ ಸುಮ್ಮನೆ ಕೂತಿದ್ದೆ, ಬಟ್ ಅದಾದಮೇಲೆ ಕೆಲಸ ಬಂತು ಅಂತ ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಓಡಾಡೋದೇ ಆಗೋಯ್ತು. ಅಲ್ಲಿಂದ ಬಂದು ಊಟ ಮಾಡಿ ಮತ್ತೆ ಇನ್ನೊಂದೇನೋ ಅಷ್ಟು ಲಗೇಜ್ ಇತ್ತಂತೆ, ಅದನ್ನೆಲ್ಲ ತೆಗೆದಿಟ್ಟು ಅಷ್ಟೆಲ್ಲ ಲಗೇಜ್ ಎಲ್ಲ ತೆಗೆದಿಟ್ಟು ಆಮೇಲೆ ಮತ್ತೆ ಈಗ ಊರಿಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಈಗ ತಗೊಂಡೋಗಿರೋ ಲಗೇಜ್ ಎಲ್ಲ ಹಾಕ್ಬಿಟ್ಟು ಮತ್ತೆ ಅರ್ಕಲ್ಗೂಡ್ಗೆ ಹೋಗ್ಬೇಕು. ಇನ್ನೇನು ಇವತ್ತು ರಾತ್ರಿನೇ ಆಗುತ್ತೆ ನಾನು ಮನೆಗೆ ಹೋಗೋದು ಮತ್ತೆ. ಸೊ ಏನ್ ಮಾಡೋದು ನೋಡ್ಬೇಕು, ಮತ್ತೆ ವ್ಲಾಗ್ ಮಾಡೋಕ್ಕಾಗುತ್ತಾ ಏನು ಅಂತ. ಲೆಟ್ಸ್ ಗೋ. ಮಾಡ್ತಾನೆ ಬೆಳಗ್ಗೆ ಸಂಜೆ. ಟೀನಲ್ಲೇ ಜೀವ ಕಣ್ರಿ. ಅಯ್ಯೋ ಈಗಿನ್ನು ಎಡಿಟ್ ಮಾಡುವಾಗ ಈಗ ಸೇಮ್ ಅದೇ ಕ್ಲಿಪ್ ಬೆಳಗ್ಗೆ ನಾನು ಏನ್ ಹಾಕಿದೀನಿ, ನಾನು ಯಾವಾಗ್ಲೂ ಟೀ ಅಂತಿರ್ತೀನಿ ಅಂತ. ಈಗ್ಲೂ ಸಕ್ಕರೆ ಹಾಕಿಲ್ವಾ? ಮಜಾ ಆಯಾ. ಅಲ್ಲ ನಿನಗೆ ಇಷ್ಟ ಅಮ್ಮ, ನೀನ್ ಬೇಕಾದ್ರೆ ಇಲ್ಲ ನೀನ್ ಟೀ ಮಾಡ್ಕೊಡಲ್ಲ ನಿನ್ಗೆ ಅಂತ ಅನ್ಬಿಡು, ಹೆಂಗೋ ಇನ್ನೇನು ಮಾಡಕ್ಕಾಗಲ್ಲ, ಸುಧಾರಿಸ್ಕತೀನಿ. ಆದ್ರೆ ನೀನು ಈ ತರ ಸಕ್ಕರೆ ಹಾಕ್ದೇನೆ ಹಾಲು ಹಾಕ್ದೇನೆ ಎಲ್ಲ ಮಾಡಬೇಡ. ಈ ನಾ ಇವಳಿಗೆ ಪಾತ್ರ ತೊಳೆ ಒಳಗೆ ಅಷ್ಟು ಹಿಂಡ್ಬಿಟ್ರು, ನನಗೆ ಎಷ್ಟು ಹಿಂಡ್ಬೇಕೋ ಅಷ್ಟು ಹಿಂಡ್ಬಿಟ್ರು ನನ್ನ. ಸಂಬಳ ಕೊಡೋದೇ ಸಾಕು ಅಂತ ಇವಳಿಗೆ. ಈಗ ತೊಳಿತಾಳೆ ದಿನ ಅಪರೂಪಕ್ಕೆ, ಅದು ಬೇರೆ ಹೇಳಿದೆ. ವರ್ಷಕ್ಕೊಂದ್ಸತಿ ತೊಳೆಯವಳು ಇವಳು. ಅಲ್ಲ ನೀವ್ ಹೆಂಗ್ ಸಂಬಳ ಕೊಡ್ತೀರಾ ಇವಳಿಗೆ ಅಂತ? ಆಗ್ತಾ ಇಲ್ವಾ ಊಟ ನಂಗೆ? ಲೇ ನನಗ್ ಡೈಲಿ ಊಟ ಹಾಕ್ಬಾರ ಕಣೆ, ನಿನಗೆ ಹೆಂಗ್ ಸಂಬಳ ಕೊಡ್ತೀರಾ ಇವಳಿಗೆ ಅಂತ? ಲೇ ಮಾರ್ಕೆಟಿಂಗ್ ತಗೋಬೇಕಾಯ್ತು ಕಣೆ. ಇಲ್ಲಿ ತರಕಾರಿ ಮಾಡಕ್ ಬರ್ತಾರೆ, ಕ್ಯಾರೆಟ್, ಬೀಟ್ರೂಟ್, ಚೊಟ್ಟು, ಮೆಣಸಿನಕಾಯಿ, ತರಕಾರಿ ಅನ್ಬೋಯ್ತು. ನಿನ್ ಮಗಳು ಅಸಿಸ್ಟೆಂಟ್ ಆಗಿ ಬರುವೆ. ಯಾರು? ನಾನು ನಿನ್ ಜೊತೆ. ಅದೇ ನಾನು ಇಷ್ಟು ಲೆಕ್ಕ ಅಂತ ಹೇಳಕ್ಕೆ ನೀನು ಕವರಲ್ಲೆಲ್ಲ ಹಾಕ್ಬೇಕು. ನೋಡ ಅವಳು ಫಿಕ್ಸ್ ಆಗ್ಬಿಟ್ಟಿದ್ದಾಳೆ. ಅವಳು ಏನೇ ಓದ್ಲಿ ಒಟ್ಟಿನಲ್ಲಿ ಅವಳೊಂದು ತರಕಾರಿ ಅಂಗಡಿ ಹಾಕಬೇಕು ಅಷ್ಟೇ. ಅವಳಿಗೆ ಅದು ಬಂದ್ಬಿಟ್ಟಿದೆ ಅವಳಿಗೆ ಮೈಂಡಲ್ಲಿ. ಏನಂತೀಯ ನಿನ್ ಮಗಳು ಈ ಬೆಳವಣಿಗೆಗೆ? ಕೂತಿದ್ದಾಳೆ ಕಣಮ್ಮ. ಏನ್ ಬರೀ ತುಪ್ಪನೇ ಇದೆ. ಅದು ತುಪ್ಪದ ಡಬ್ಬಿ ಕಣೆ. ವಾ ಅಲ್ಲಿ ಮಾಡಿದೆ ತೊಳೆಯೋಣ ಅಂತ. ನೋಡಿ ಗಾಯ್ಸ್, ನಾವು ನಮ್ಮ ಮನೆ ಪಾತ್ರೆ ತೊಳೆಯೋಳ್ನುವ ನಮ್ಮನೆಯವಳು ಅನ್ನೋ ತರ ಸಾಕಿರ್ತೀವಿ ನಾವು. ಹೇಳೋಣ ಅಷ್ಟು ನಾವು ಹೆಂಗ್ ನೋಡ್ಕೊಂತೀವಿ ನಿನ್ನ ಅಂತ. ನಮ್ಮ ಮನೆ ಪಾತ್ರೆ ತೊಳೆಯೋಳ್ನ ನಾವು, ಪಾತ್ರೆ ಒಂದೇ ಅಂತ ಅಲ್ಲ, ನಮ್ಮ ಮನೆ ಕೆಲಸ ಮಾಡೋಳ್ನ ಇವಳನ್ನ ನಾವು ಸಂಬಳ ಕೊಡೋದು ಬೇರೆ, ಸೆಕೆಂಡ್ರಿ ಅದು. ಅದನ್ನ ಬಿಟ್ಟು ನಾವು ಅವಳನ್ನ ನಮ್ಮ ಮನೆಯವಳ ತರ ನೋಡ್ತೀವಿ. ಪಾತ್ರೆ ತೊಳೆಯೋಳ ಹತ್ರ ನಾನಾ ಇವಳ ನೀನ್ ಇವತ್ತು ಸತ್ಯವಾದ ಮಾತು ಹೇಳು. ನಾನು ಕಿತ್ಕೊಂಡ್ ತಿಂದ್ರೆ ಇವನ್ ಕಿತ್ಕೊಂಡ್ ತಿಂದಲ್ಲ. ಏನ್ ಗೊತ್ತಾ ಹೇಳು, ಚಿಕ್ಕ ವಯಸ್ಸಿಂದ ಹೆಂಗೆ ಗೊತ್ತಾ, ನಮ್ಮ ಮನೇಲಿ ಒಂದೊಂದ್ ಪ್ಯಾಕೆಟ್ ತರಲ್ಲ. ಈಗ ಇಲ್ಲಿ ಕುರ್ಕುರೆ ಎಲ್ಲ ಚಿಕ್ಕ ವಯಸ್ಸಲ್ಲಿ ತಿನ್ನುವಾಗ ಕಿತ್ಕೊಂಡು ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಈಗ ನಿನ್ನ ಹತ್ರ ನಾನು ₹1 ಕೇಳಲ್ಲ. ಆಮೇಲೆ ಹೇಳ ಅದು ಮ್ಯಾಗಿದು ಹೇಳ ಹೊರ್ಕಂಡ್ಲು. ಬನ್ನಿ ಟೀ ಕುಡಿದ್ಬಿಟ್ಟು ನಾನು ಮತ್ತೆ ಅರ್ಗಬೇಕು. ಆಫ್ ಮಾಡ್ತೇವೆ, ಹೋಗ್ಬರ್ತೀನಿ. ಗಾಯ್ಸ್ ಹೊರಟಿದ್ದೀನಿ ಈಗ. ಮತ್ತೆ ಇನ್ನೊಂದ್ಸತಿ ಅರ್ಕಲ್ಗೂಡಿಗೆ ಹೋಗಿ ಏನೇನಿದೆ ಎಲ್ಲ ಮುಗಿಸಿ ನಾನು ಮತ್ತೆ ಬರಬೇಕು. ರಾತ್ರಿ ಆಗುತ್ತೆ. ಇನ್ನು ನಮ್ಮಪ್ಪ ಬಿಡು ಆಮೇಲೆ ಒಟ್ಟಿಗೆ ಹೋಗೋಣ ಅಂತ ಅಂತಾರೆ. ಅಲ್ಲ
ಹೋದ್ಸತಿ ಯಾವಾಗ ಕಟ್ಕೊಂಬಂದಿದ್ದು ಅಲ್ಲಿ ಒಳಗಿದೆ ನೋಡು. ಒಳಗಿಂದು ಒಂದಿದೆ. ಸೊ ಬನ್ನಿ, ಮಳೆ ಬಂದು ನಿಂತಿದೆ ಆ್ಯಂಡ್ ನಮ್ಮ ಗುಂಡು ಬಂದಿದ್ದಂತೆ. ನಾನು ಮಾತಾಡ್ಸೋಕ್ಕೆ ಈಗ ಟೈಮೇ ಇಲ್ಲ. ನೋಡೋಣ ರಾತ್ರಿ ಬಂದರೆ ಸಿಗಬೇಕು. ಹುಡ್ಕಮ್ಮ, ಯಾಕಮ್ಮ ಹಿಂಗೆ ನಿಧಾನ ನೀನು? ನಮ್ಮ ಅಮ್ಮ ಅಂತೂ ಹೆವಿ ನಿಧಾನ ಗುರು. ನಾವು ನಮ್ಮಷ್ಟು ಫಾಸ್ಟ್ ಇಲ್ಲವೇ ಇಲ್ಲ ನಮ್ಮಮ್ಮ. ಏನೂ ರೆಡಿ ಮಾಡಿಲ್ಲ. ಬರೀ ಹೋಗೋಣ. ತಗ ಬಾಯ್. ಹೂವು ಹಣ್ಣು ನಡೆ ತರ್ತೀರಾ? ಹೆಂಗಾರು ಸರಿ. ಕೇಳ ಅಪ್ಪನ. ಸರಿ, ಓಕೆ, ಬಾಯ್. ಬಾಳೆಹಣ್ಣು ಹೂವು ತರಬೇಕು. ಬಾಯ್ ಗೈಸ್. ಬಂದೆ. ಇನ್ನೇನು ಸ್ವಲ್ಪ ದೂರ ಅರ್ಕಲ್ಗೂಡು ಬರುತ್ತೆ, ಆದರೆ ಮಳೆ ಬರ್ತಿದೆ ಅಂತ ಅಂದ್ಬಿಟ್ಟು ಇಲ್ಲೇ ನಿಂತಿದ್ದೀನಿ ಸೈಡಲ್ಲಿ. ಮಳೆ ನಿಲ್ಲಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.